ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಫ್ರೆಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಿ. ದೊಡ್ಡ ಬೆಟ್ಟ. ಈ ಬೆಟ್ಟಲ್ಲಿ ಅಯ್ಯಪ್ಪನು ಸೃಷ್ಟಿಯಾಗಿರೋದು. ಭೂತ ಪಿಶಾಚ ನಿಕಟನ ಹಾವೇ ಮಹಾವೀರು ಜಪನಾಮೆ ಸುನಾವೇ ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾರ್ಪಕಂ ತರುಣಾರ್ಕ ಪ್ರಭಂ ಶಾಂತಂ ಆಂಜನೇಯಂ ನಮಾಮ್ಯಹಂ. ಆಹಾ, ಈ ಮಂತ್ರ ಹೇಳ್ತಾ ಹೇಳೋಣ ಅನಿಸ್ತದೆ. ಇಲ್ಲಿ ಹೆಂಗೆ ಅಯ್ಯಪ್ಪನ ಸೃಷ್ಟಿ ಆದ್ನಂತ ಕೇಳೋಣ ಅಂದ್ರೆ ಸ್ವಾಮೀಜಿ ಬಿಜಿನಾಗಿದ್ನು, ಜನ ಜಾಸ್ತಿ ಇದ್ರು, ಅದಕ್ಕೆ ನಾವು ಕೇಳೋಕ್ಕಾಗಿಲ್ಲ. ಬನ್ನಿ, ಆಂಜನೇಯ ಸ್ವಾಮಿ ಮಹಿಮೆ ಏನು, ಇಲ್ಲಿ ಸತ್ಯ ಏನು ಅಂತ ನೋಡೋಣ ಬನ್ನಿ. ಈ ದೇವಸ್ಥಾನ ಎಲ್ಲೇ ಅಂತ ಅಡ್ರೆಸ್ ಬೇಕಲ್ಲ, ಈ ಬೆಟ್ಟ ಎಲ್ಲೇ ಅಂತ ನಿಮ್ಗೆ ಗೊತ್ತಲ್ಲ, ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲಲ್ಲ. ಬನ್ನಿ ಹೇಳ್ತೀನಿ ಅಡ್ರೆಸ್ ಏನಂತ. ಕೋಲಾರ ತಾಲೂಕ್ ನರಸಾಪುರ ಹೋಬಳಿ ಕಾಜು ಕಳ್ಳಳ್ಳಿ ಗ್ರಾಮ. ಇದೇ ನೋಡಿ ಹೈವೇ, ಬೆಂಗಳೂರು ಹೈವೇ. ಈ ಹೈವೇನ ಬಂದು ಲಕ್ಷ್ಮೀ ಸಾರನ ಗೇಟ್ ಸಿಗ್ತದೆ, ಅಲ್ಲಿ ಲೆಫ್ಟ್ ತಕ್ಕಂತೆ ಸೀದಾ ಸೈಟು ಸರ್ವಿಸ್ ರೋಡು. ಅಲ್ಲಿ ಬಂದು ಯಾರನ್ನ ಕೇಳಿದ್ರೆ ಇಲ್ಲಿ ಕಾಜು ಕಳ್ಳಳ್ಳಿ ಬೆಟ್ಟಕ್ಕೆ ಹೆಂಗೆ ಹೋಗ್ಬೇಕಂದ್ರೆ ಹೇಳ್ತಾರೆ. ಫ್ರೆಂಡ್ಸ್, ಇದೇ ಗೇಟು. ಬೆಂಗಳೂರು ಹೈವೇನಿಂದ ಬಂದರೆ ಇಲ್ಲಿ ರೈಟ್ ತಗೊಬೇಕು. ಹಂಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಕಾಜಿ ಕಳ್ಳಳ್ಳಿ ಊರು ಸಿಗುತ್ತೆ. ಊರಲ್ಲಿ ಬಂದು ಡಾಕ್ಟರ್ ಅಂಬೇಡ್ಕರ್ ವಿಗ್ರಹ ಇರುತ್ತೆ, ಅಲ್ಲಿ ಬಂದು ಲೆಫ್ಟ್ ತಗೊಬೇಕು. ಲೆಫ್ಟ್ ತಗೊಂಡು ಸೀದಾ ಸ್ಟ್ರೈಟ್ ಒಂದೇ ರೋಡು, ಮಣ್ ರೋಡು. ಇವಾಗ ರೆಡಿ ಮಾಡ್ತಾವ್ರೆ. ಸ್ವಲ್ಪ ರೋಡ್ ಆಗಂಟ ಬಾದೆ, ಆಮೇಲೆ ಈಜಿಗೆ ಬರ್ಬೋದು ಕಾರು ಬೈಕು. ನೋಡಿದೆ ಬೆಟ್ಟ. ಗ್ರಾಮಸ್ಥರು ಕರೆಂಟ್ ಕಂಬಗಳು ಹೆಂಗೆ ಸಾಕ್ಷಿ ಬಿಡ ಮ್ಯಾಕೆ ಬೆಟ್ಟ ಮ್ಯಾಕ. ಇಲ್ಲಿ ಚಿಕ್ಕ ಗುಡಿ ಐತೆ, ರಾಮನ ದರ್ಶನ ಮಾಡ್ಕೊಂಡು ನಾವು ಮ್ಯಾಕ್ ಹೋಗ್ಬೇಕು. ಜೈ ಶ್ರೀರಾಮ್. ನಾನು ನನ್ನ ಫ್ರೆಂಡು ಬಾಳೆಹಣ್ಣು ಪೂಜೆ ಸಾಮ್ ತಗೊಂಡೋಗಿದ್ರೆ ಪ್ರಸಾದ ಮಾಡ್ತಾರೆ ಅಂತೇಳಿ ತಗೊಂಡೋದ್ರೆ ಕೋತಿಗೆ ಕೊಟ್ಬಿಟ್ರೆ. ಇನ್ನು ಬೆಡ್ದಾಗ ಏನಿದೆ ಆಹಾರ, ಒಂದು 20 ಕೋತಿಗಿದ್ವು, ತಿಂದ್ವು, ಸಂತೋಷ ಆಯ್ತು ನಮಗೆ. ಅಮ್ಮಮ್ಮ ಎಕ್ಬೇಕ್ರಿ ಮೆಟ್ಟಿಗ್ಲು, ಅಲ್ಲೆಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಎಕ್ಬೇಕು. ನಾವನ್ನೇ ಎಕ್ಬಿಡ್ತೀರಿ, ಅಜ್ಜರು ಮಕ್ಕಳು ಎಲ್ಲ ಅಪ್ಪಂದಯ್ಯ. ಮ್ಯಾಕಂತೂ ಎಕ್ಬಿಟ್ರೆ. ಫ್ರೆಂಡ್ಸ್, ಪ್ರತಿ ಶನಿವಾರ ಇಲ್ಲಿ ಪೂಜೆ ನಡೆಯುತ್ತೆ. ವಾರಕ್ಕೆ ಒಂದ್ಕಿಂತ ಇಲ್ಲಿ ಪೂಜೆ ನಡೆಯುತ್ತೆ ಶನಿವಾರ ದಿನ. ಆಂಜನೇಯ ಸ್ವಾಮನ್ನವ್ರ ಭಕ್ತಾದ್ರು ಯಾರಿದ್ದಾರೋ ಇಲ್ಲಿಗೆ ಬರ್ಬೇಕು ಫ್ರೆಂಡ್ಸ್. ಸತ್ಯ ಏನಂತ ಇಲ್ಲಿ ಗೊತ್ತಾಗುತ್ತೆ. ಕಾಜು ಕಳ್ಳಳ್ಳಿ ಬೆಟ್ಟ. ಈ ದೇವಸ್ಥಾನ ಹತ್ರ ದುಡ್ಡು ಕೊಡಬೇಕು, 10,000 ಕೊಡಬೇಕು, 5,000 ಕೊಡಬೇಕು. ನಿಂಗೆ ದೇವ ಬಿಡಿಸ್ತೀನಿ, ಭೂತ ಬಿಡಿಸ್ತೀನಿ ಅಂಥದ್ದೇನಿಲ್ಲ ಇಲ್ಲಿ. ನಿಮ್ಮ ಭಕ್ತಿ ಏನಿದೆ ಅಷ್ಟೇ. ನೀವೇನು ಬೇಕೋ ಮಾಡ್ಬೋದು. ಅಲ್ಲೇ ಅನುದಾನ ಮಾಡ್ಬೋದು, ಒಂದು 50 ಜನಕ್ಕೆ ಊಟ ಹಾಕ್ಸ್ಬೋದು, ಒಬ್ಬರು ಪ್ರಸಾದ ಮಾಡಿಸ್ಬೋದು, ಅಭಿಷೇಕ ಮಾಡಿಸ್ಬೋದು. ಬನ್ನಿ ಫ್ರೆಂಡ್ಸ್, ಭಕ್ತರು ಯಾವ ಥರ ಮನಸ್ಸಿನಲ್ಲಿ ಏನು ಕೇಳ್ಕೊಂತವ್ರೆ, ಅಯ್ಯಪ್ಪನ ಯಾವ ಥರ ಹೂ ಪ್ರಸಾದ ಕೊಡ್ತಾನೆ. ಬನ್ನಿ ನೋಡೋಣ. ನೋಡಿ, ನೀವೇ ನೋಡಿ, ಇಲ್ಲಿ ಸತ್ಯ ಏನಂತ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಾ ಫ್ರೆಂಡ್ಸ್, ಕ್ಲಿಯರಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀರೋ ಅದು ಪಕ್ಕ ಕೆಲಸ ಆಗುತ್ತೆ. ಮತ್ತೆ ಎಡ ಕಡೆ ಹೂ ಕೊಟ್ಟರೆ ಅದು ಕೆಲಸ ಆಗಲ್ಲ. ಅಲ್ಲಿ ಬಂದು ಕೈ ಜೋಡಿಸಿ ಬೇಗ ಹೂ ಕೊಟ್ಟರೆ ಬೇಗ ಕೆಲಸ ಆಗುತ್ತೆ. ಸ್ವಲ್ಪ ನಿಧಾನ ಕೊಡ್ತಾನೆ ಹೂವು, ಸ್ವಲ್ಪ ನಿಧಾನ ಆಗುತ್ತೆ ನಿಮ್ಮ ಕೆಲಸ. ನಾವು ಎಲ್ಲೆಲ್ಲೋ ಓದ್ರಿ, ಇಲ್ಲಿ ಅಪ್ಪನ ಮಹಾನ್ ಭಾವನು ಸತ್ಯ ಏನಂತ ನಮ್ಗೆ ಗೊತ್ತಾಗೈತೆ. ನಾವು ಇಲ್ಲಿಗೆ ಬಂದರೆ ಸ್ವಾಮೀಜಿ ಫೋನ್ ನಂಬರೆಲ್ಲ ಇರಾಗ ಹಾಕಿರ್ತೀನಿ, ಫೋನ್ ಮಾಡ್ಕೊಂಡು ಬರ್ಬೋದು. ಬೆಟ್ಟ ಮೇಲೆ ಬಂದರೆ ನೋಡೋಕೆ ಎಷ್ಟು ಸುಂದರವಾಗಿರ್ತದೆ ನೋಡಿ. ಇನ್ನೂ ನೋಡೋಣ ಅನಿಸ್ತದೆ. ಓಕೆ ಫ್ರೆಂಡ್ಸ್, ಇನ್ನೊಂದು 2 ವೀಡಿಯೋ ಐತೆ, ನಾಳೆ ಬಿಡ್ತೀನಿ. ಓಕೆ, ಬಾಯ್.